ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬೃಹಸ್ಪತೆ ಅತಿದರ್ಯೋ ರಹ ಆದ್ಯುಮದ್ಯುವಾದಿಕೃತಮಜ್ಜನೇಶೋ ಯದ್ದೇದಯಚ್ಚವಸತ್ತ ಪ್ರಜಾತು ತಸ್ಮಾತ್ ದ್ರವಿಣಂ ದಹಿ ಚಿತ್ರಂ ಇಂದ್ರಮರುತ್ವ ಇಹ ಪಾಯಿ ಸೋಮಂ ಯಥಾಶಾರ್ಯಾದ ಅಭಿವಸತಸ್ಯ ತವ ಪ್ರಣೀತಿ ತವ ಶೋಷಮನ್ನ ವಿವಾಸಂತ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪರಸ್ತಾದ್ವಿಸೀಮತು ಶೌಚೋ ವೇನ ಆವಹ ಸಪತ್ನಿಯಾ ಉಪಮಾ ಅಸ್ಯ ವಿಷ್ಟಾ ಸತಶ್ಚ ಯೋನಿಮಸತಶ್ಚ ವಿವಹ. ಓಂ ಬೃಹಸ್ಪತಯೇ ನಮಃ. ಎಲ್ಲ ನನ್ನ ಆತ್ಮೀಯ ಜ್ಯೋತಿಷ್ಯ ವೀಕ್ಷಕರಿಗೆ, ಸಹೃದಯಿಗಳಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, ಆಗಸ್ಟ್ 2024 ಮೀನರಾಶಿ ಮೀನ ಲಗ್ನದ ಗ್ರಹಸ್ಥಿತಿಗಳು ಮತ್ತು ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಉತ್ತರಾಭಾದ್ರ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ 4ನೇ ಚರಣ, ಉತ್ತರಾಭಾದ್ರ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರುವಿನ ಮಂತ್ರವನ್ನ ಪಠಣ ಮಾಡಿದ್ದಾಗಿದೆ. ಗುರು ಅನುಗ್ರಹ ಎಲ್ಲರ ಮೇಲೂ ಇರಲಿ. ಗುರುವಿನ ಅನುಗ್ರಹದಿಂದಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲ ಯಶಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮೀನರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ರಾಹು 1ನೇ ಮನೆಯಲ್ಲಿ ಎಂದು ಮೀನರಾಶಿಯಲ್ಲಿದ್ದಾರೆ. ಗುರು ತೃತೀಯದಲ್ಲಿ ನೋಡಿ, ಗುರು ತೃತೀಯದಲ್ಲಿದ್ದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಸ್ಮರಣೆಯನ್ನು ಮಾಡಿದ್ದಾಗಿದೆ. ಕುಜ ತೃತೀಯದಿಂದ ಚತುರ್ಥಕ್ಕೆ ಸುಖ ಸ್ಥಾನದಲ್ಲಿ, ಬುಧ ವಕ್ರಿಯಾಗಿ ಷಷ್ಠಮದಿಂದ ಪಂಚಮ ಸ್ಥಾನಕ್ಕೆ, ರವಿ ಷಷ್ಠಮ ಸ್ಥಾನದಲ್ಲಿ, ಶುಕ್ರ ಷಷ್ಠಮದಿಂದ ಸಪ್ತಮ ಸ್ಥಾನಕ್ಕೆ ಹಾಗೂ ಕೇತು ಸಪ್ತಮ ಸ್ಥಾನದಲ್ಲಿ. ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಮಾಸ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡಬೇಕು ಮತ್ತು ಕೊಟ್ಟಂತಹ ಸಲಹೆ ನಿಮಗೆ ಸೂಕ್ತವಾದಂತಹ ರೀತಿಯಲ್ಲಿ ಅದು ಯಶಸ್ಸನ್ನ ಫಲವನ್ನು ಕೊಡ್ತಾ ಹೋಗಬೇಕು. 7.5 ಪ್ರಾರಂಭ ಆಗಿದೆ ಅನ್ನುವಂಥದ್ದು ಗೊತ್ತು. ಜನ್ಮಸ್ಥ ರಾಹು ಇದ್ದಾನೆ, ಹಾಗಾಗಿ ಆರೋಗ್ಯದಲ್ಲಿ ಏನಾದ್ರು ತೊಂದರೆ ಆಗಬಹುದಾ ಅನ್ನುವಂತಹ ಯೋಚನೆ ನಿಮಗೆ ಬರುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ. ಇದರಲ್ಲೂ ವಿಶೇಷವಾಗಿ ಅಮೃತ ಸಂಜೀವಿನಿ ಧನ್ವಂತರಿ ಮಂತ್ರಗಳು, ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳು ಮೀನರಾಶಿಗಳು ಬರೋದಿಲ್ಲ. ರಾಹುವಿನಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ಯಾವುದೇ ಇದು ಕೂಡ ವಿವಾಹ ಹಿನ್ನಡೆ ಆಗುವಂಥದ್ದು ಇರ್ಬೋದು, ಅಥವಾ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಶತ್ರುಗಳಿಂದ ಉಂಟಾಗ್ತಕ್ಕಂತಹ ತೊಂದರೆ, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೇ ನಾವು ತೊಂದರೆ ಮಾಡ್ತಕ್ಕಂಥದ್ದು, ಪ್ರಮೋಷನ್ ಇನ್ಕ್ರಿಮೆಂಟ್ ಅನ್ನ ಹೆಲ್ಡಪ್ ಮಾಡುವಂಥದ್ದು, ಈ ತರದ ಎಲ್ಲ ಸಮಸ್ಯೆಗಳು ಕೂಡ ರಾಹು ಪರಿಹಾರವನ್ನು ನೀಡುತ್ತಾನೆ. ಶ್ರಾವಣ ಮಾಸದಲ್ಲಿ ಮೀನರಾಶಿಯವರು ರಾಹುವಿನ ಪರಿಹಾರ ಮಾಡಿಕೊಳ್ಳಲೇಬೇಕು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ಹೇಳಿಕೊಂಡ್ರು ಸಾಕು, ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ. ತುಂಬಾ ಉತ್ತಮವಾದಂತಹ ಫಲವನ್ನ ಪ್ರಾಪ್ತ ಮಾಡಿಕೊಳ್ತೀರಿ. ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ದರ್ಶನ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ, ನವನಾಗ ಕ್ಷೇತ್ರಕ್ಕೆ ಹೋಗಿ, ವಿಜುರಾಶ್ವತ್ಥಕ್ಕೆ ಹೋಗಿ, ಅಥವಾ ಕಾಳಹಸ್ತಿಗೆ ಹೋಗಿ ಬನ್ನಿ, ಬೃಹತ್ ಮುಕ್ತಿನಾಗ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಯಾವುದಾದ್ರೂ ಒಂದು ರಾಹುವಿನ ಸರ್ಪನ ಕ್ಷೇತ್ರಕ್ಕೆ ಹೋಗಿ ಮೀನರಾಶಿಯವರು ನಿಮ್ಮ ಎಲ್ಲ ರೀತಿಯಾದಂತಹ ರಾಹುವಿನ ದೋಷ, ಸರ್ಪದೋಷದ ಪರಿಹಾರವಾಗಿ, ಸರ್ಪದೋಷ ಪರಿಹಾರ ಏನೇನು ಸಿಗತ್ತೆ? ಸಕಾಲಕ್ಕೆ ವಿವಾಹ ಯೋಗ ಪ್ರಾಪ್ತಿಯಾಗತ್ತೆ, ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಶತ್ರುಗಳಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ, ಕೃತ್ರಿಮ ಬಾಧೆಗಳಿಂದ ದೂರವಾಗುತ್ತೆ ಮತ್ತು ಉತ್ತಮ ಆರೋಗ್ಯ ಆಯುಷ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ರಾಹು ಬಾಹುಬಲಂ ಅಂತ ಹೇಳುತ್ತೆ. ದೈಹಿಕ ಶರೀರ, ಸ್ವಾಸ್ಥ್ಯ ಶರೀರ ಇದ್ದು ತಾನೇ ಏನ್ ಬೇಕಾದ್ರೂ ಎದುರಿಸಬಹುದು. ಹಾಗಾಗಿ ರಾಹುವಿಂದ ಉತ್ತಮವಾದಂತಹ ಫಲವನ್ನು ಪಡೆಯೋದಕ್ಕೆ ಕ್ಷೇತ್ರಗಳಿಗೆ ದರ್ಶನ ಮಾಡ್ಕೊಂಡು ಬನ್ನಿ. ರಾಹು ಕಾಲದಲ್ಲಿ ಹಾಲಭಿಷೇಕ ಮಾಡಿಸಿ, ಇಲ್ಲ ಅಂತಂದ್ರೆ ಒಂದು ನಾಗ ಪ್ರತಿಮೆಯನ್ನು ತೆಗೆದುಕೊಂಡು ದೇವಾಲಯ ಸುತ್ತಿ ಅದು ಹುಂಡಿಯಲ್ಲಿ ಹಾಕಿ ಇಷ್ಟಾರ್ಥ ಏನಿದೆ ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅಥವಾ ಅದು ಕಷ್ಟ ಅಂತಂದ್ರೆ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು 11 ರೂಪಾಯಿ ಇಟ್ಟು ಅದನ್ನ ಕಟ್ಟಿ ಪ್ರಾರ್ಥನೆ ಮಾಡ್ಕೊಂಡು ಹುಂಡಿಯಲ್ಲಿ ಹಾಕೊಂಡು ಬನ್ನಿ. ಯಾವುದೇ ರೀತಿಯಾದಂತಹ ರಾಹು ದೋಷಗಳಿಗೂ ಕೂಡ ಪರಿಹಾರ ಆಗತ್ತೆ. ರಾಹುವಿನಿಂದ ಉತ್ತಮವಾದಂತಹ ಫಲ ಪಡಿತೀರಿ. ಗುರು 3ನೇ ಮನೆಯಲ್ಲಿದ್ದಾನೆ. ಗುರುವಿನ ಬಲದ ಕೊರತೆ ಕಾಣುತ್ತಾ ಸ್ವಲ್ಪ ಮಟ್ಟಿಗೆ ಇದೆ, ಗುರು ಬಲ ಕೊರತೆ ಇದೆ, ಇಲ್ಲ ಅಂತಲ್ಲ. ಇಲ್ಲಿ ನೋಡಿ, ಗ್ರಹಗಳ ಬಲ ಮತ್ತೊಂದು ಉಚ್ಚ ಗ್ರಹಗಳ ಬಲ ಅಥವಾ ಅವರ ದೃಷ್ಟಿ ಅಥವಾ ಮೂಲ ತ್ರಿಕೋಣದಲ್ಲಿ ಮಿತ್ರ ಗ್ರಹಗಳ ಜೊತೆಗೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಕೂಡ ನಮ್ಗೆ ಆ ಗ್ರಹದ ಬಲ ಅನ್ನುವಂಥದ್ದು ಸಿಗತ್ತೆ. ಇಲ್ಲಿ ಗುರು 3ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಗುರುವಿನ ಆರಾಧನೆ, ಗುರು ಕ್ಷೇತ್ರ, ಯಾಕಂದ್ರೆ ರಾಶಿಯಾಧಿಪತಿ ಅವನು, ಮೀನರಾಶಿ ಅಧಿಪತಿ ಅವನು. ಹಾಗಾಗಿ ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಗುರವೇ ನಮಃ ಅನ್ನುವಂತಹ ಮಂತ್ರ ಹೇಳ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಗುರುಬಲದ ಕೊರತೆ ಇದ್ದು ಕೂಡ ಮೀನರಾಶಿಯಲ್ಲಿ ಪರಿಹಾರ ಆಗುತ್ತೆ. ಗುರು ಅನುಗ್ರಹದಿಂದಾಗಿ ಹರಮುನಿದರೆ ಗುರು ಕಾಯುವ. ಹಾಗಾಗಿ ಈಗ ಗುರುನೇ ನಮ್ಮನ್ನು ಕಾಪಾಡಬೇಕು. ಗುರುನೇ ಮುನ್ಕೊಂಡ್ರೆ ಯಾರು ಕಾಯ್ತಾರೆ? ಸೊ ಆದ್ದರಿಂದ
ಗುರುಬಲಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ಅತ್ಯಂತ ಉತ್ತಮವಾದಂತಹ ಫಲವನ್ನು ಮೀನರಾಶಿಯವರು ಪ್ರಾಪ್ತ ಮಾಡಿಕೊಳ್ತೀರಿ. ಗುರುಬಲ ಬೇಕೇ ಬೇಕು. ಇಲ್ಲಿ ಅದು 7.5 ನಡೀತಾ ಇದೆ ನೋಡಿ. ಶನಿಕಾಂಡ ತಪ್ಪಬೇಕು ಅಂತಂದ್ರೆ ಅಥವಾ ಕಷ್ಟಗಳು ಅಷ್ಟು ದೊಡ್ಡ ಮಟ್ಟಕ್ಕೆ ಬರಬಾರದು ಅಂತಂದ್ರೆ ಗುರುವಿನ ಅನುಗ್ರಹ ಇರಬೇಕು. ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ನಿಮ್ಮ ಆರಾಧ್ಯ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಕುಜ 3ರಿಂದ 4ರಲ್ಲಿ, ತೃತೀಯದಿಂದ ಚತುರ್ಥ ಸ್ಥಾನಕ್ಕೆ ಸುಖ ಸ್ಥಾನದಲ್ಲಿರ್ತಕ್ಕಂತಹ ಕುಜ ಉತ್ತಮವಾದಂತಹ ಫಲವನ್ನು ನೀಡ್ತಾನೆ. ಪ್ರಾರಂಭದಲ್ಲಿ ತೃತೀಯದಲ್ಲಿದ್ದಾಗ ಗೋಚಾರದ ಶುಭನಾಗಿ ಉತ್ತಮ ಫಲವನ್ನು ಕೊಡ್ತಾನೆ. ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು, ರಕ್ತ ಸಂಬಂಧಿತವಾದಂತಹ ವ್ಯಾಧಿಗಳಿಂದ ದೂರವಾಗುತ್ತೆ. ಶುಭ ಕಾರ್ಯ ಜರುಗತ್ತೆ ಮನೆಯಲ್ಲಿ. ಭೂಮಿಯಿಂದ ಲಾಭ, ಭೂಮಿ ಯೋಗ, ಭೂಮಿ ಮಾರಾಟ ಮಾಡ್ತಕ್ಕಂಥವ್ರು ಒಳ್ಳೆಯದಾಗತ್ತೆ. ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಕುಜ ತೃತೀಯದಲ್ಲಿದ್ದಾಗ ಗೋಚಾರದ ಶುಭವಾಗಿ ಫಲವನ್ನು ಕೊಟ್ಟರೆ ನಂತರ ಸುಖ ಸ್ಥಾನಕ್ಕೆ ಹೋಗ್ತಾನೆ. ಆದ್ದರಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಯಶಸ್ಸು ಫಲವನ್ನ ನಿಮ್ಮದಾಗಿಸಿಕೊಡ್ತೀರಿ. ಇನ್ನು ಬುಧ ಷಷ್ಠಮದಿಂದ ಪಂಚಮ ಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ನೋಡಿ, ಷಷ್ಠಮ ಸ್ಥಾನ ಅನ್ನುವಂತಹದ್ದು ಬುಧನಿಗೆ ಗೋಚಾರದಲ್ಲಿ ಉತ್ತಮವಾದಂತಹ ಸ್ಥಾನ. 6ನೇ ಮನೆಯಲ್ಲಿ ಸಾಧಕ ಸ್ಥಾನ. ಬುದ್ಧಿಮಟ್ಟತೆಯನ್ನ ವೃದ್ಧಿ ಮಾಡ್ತಾನೆ. ನೀವೇನೇ ಅನ್ಕೊಂಡ್ರು ಕೂಡ ಅದಕ್ಕೆ ಪೂರಕವಾದಂತಹ ಯಶಸ್ಸು ಬಲವನ್ನ ಕೊಡ್ತಾನೆ. ಪಂಚಮಾರಿಷ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ 7.5 ಒಂದಷ್ಟು ತೊಂದರೆಗಳು ಸಿಕ್ಕಾಕೊಳ್ತಕ್ಕಂತಹ ಸಾಧ್ಯತೆಗಳು ಬರಬಹುದು. ಅಲ್ಲಿ ಜಾಗರೂಕತೆ ಬೇಕು, ತಾಳ್ಮೆ ಬೇಕು ಅನ್ನುವಂಥದ್ದನ್ನ ಸೂಚನೆ ಮಾಡ್ತಾ ಇದ್ದಾನೆ. ಇದು ಮನೆಯಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ ಬುಧ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಯಾರೋ ಸಡನ್ ಆಗಿ ಹೇಳ್ಬಿಡ್ತಾರೆ, ಪ್ರವೋಕ್ ಆಗ್ಬಿಡ್ತೀರಿ, ಸಡನ್ ಆಗಿ ಕೋಪ ಮಾಡ್ಕೊಂಡ್ಬಿಡ್ತೀರಿ. ಆ ತರದ ಪರಿಸ್ಥಿತಿಗಳು ಬೇಡ. ವಿಷ್ಣು ಸಹಸ್ರನಾಮ ಮಂತ್ರಗಳು, ವಿಶ್ವಸ್ಮೈ ನಮಃ, ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತಭ ವ್ಯವವತ್ ಪ್ರಭು. ಅಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ, ಕಿಂ ಜಪಂ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನ. ನೋಡಿ, ಇಲ್ಲಿ ಬುಧ ಪಂಚಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇದೊಂದು ಬಂಧನ ಅಂತ ಅನ್ಸುತ್ತೆ, ಸಂಸಾರ ಬಂಧನ ಅಂತ ಅನ್ಸುತ್ತೆ. ಅದನ್ನು ಹೊರಬರೋದಕ್ಕೂ ಭಗವಂತನೇ ದಾರಿ ಹೇಳಿದ್ದಾನೆ. ಕಿಂ ಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನ. ಜನ್ಮ ಸಂಸಾರ ಬಂಧನದಿಂದ ಹೊರಬರೋದಕ್ಕೆ ಬುಧನ ಸ್ಮರಣೆ ಅಂದ್ರೆ ವಿಷ್ಣುವಿನ ಸ್ಮರಣೆ ಮಾಡ್ಕೋಬೇಕು ಅನ್ನುವಂಥದ್ದು. ವಿಷ್ಣು ಸಹಸ್ರನಾಮ ಮಂತ್ರಗಳನ್ನ ಹೇಳ್ಕೊಳ್ಳಿ. ವಿಷ್ಣು ತುಳಸಿ ಅರ್ಚನೆ ಮಾಡಿ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪುರುಷ ಸೂಕ್ತ ಮಂತ್ರಗಳಿಂದ ಪಾರಾಯಣಗಳನ್ನು ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಉತ್ತಮವಾದಂತಹ ಅನುಗ್ರಹ ನಿಮ್ಮದಾಗತ್ತೆ. ರವಿ ಸಾಧಕ ಸ್ಥಾನದಲ್ಲಿ ನೋಡಿ, 6ನೇ ಮನೆಯಲ್ಲಿರ್ತಕ್ಕಂತಹ ರವಿಗೆ ಗೋಚಾರದಲ್ಲಿ ಅತ್ಯಂತ ಉತ್ತಮದಾಯಕವಾಗಿರ್ತಕ್ಕಂತಹ ಸ್ವಸ್ಥಾನದಲ್ಲಿದ್ದಾನೆ. ಶುಭ ಫಲ ನಿಮಗಾಗತ್ತೆ. ಆದ್ರಿಂದ ಯೋಚನೆ ಮಾಡುವಂತಹದ್ದು ಬೇಡ. ನೋಡಿ, ತನ್ನ ರಾಶಿಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಗುರುವಿನ ಬಲವೂ ನಿಮಗೆ ಪ್ರಾಪ್ತ ಆಯಿತು ಅಂತಾದ್ರೆ ರವಿಯಿಂದ ಉತ್ತಮವಾದಂತಹ ಆರೋಗ್ಯ ಮತ್ತು ವರ್ಚಸ್ಸು ಅಭಿವೃದ್ಧಿ ಆಗುತ್ತೆ. ಯಾವ ಕಷ್ಟಗಳು ನಿಮಗೆ ಬರೋದಿಲ್ಲ. ನಂಬ್ಕೊಳ್ಳಿ ನನ್ನ ಮಾತನ್ನ. ಹೇಳಿದಂತಹ ಫಲ 100ಕ್ಕೆ 100ರಷ್ಟು ನಡೆಯುತ್ತೆ. ಆ ಪ್ರೊಸೀಜರ್ ಫಾಲೋ ಮಾಡ್ಬೇಕಷ್ಟೇನೆ ನೀವು. ನೋಡಿ, ರವಿಯಿಂದ ಉತ್ತಮವಾದಂತಹ ಫಲವನ್ನು ನೀವು ಅಪೇಕ್ಷೆ ಪಡಬಹುದು. ಆರೋಗ್ಯಕ್ಕೆ ಏನು ತೊಂದರೆ ಆಗೋದಿಲ್ಲ ಮತ್ತು ನಿಮ್ಮ ವರ್ಚಸ್ಸು ವೃದ್ಧಿ ಆಗ್ತಾ ಹೋಗುತ್ತೆ. ಸ್ಟಿಲ್ ನಾನೇನು ಅನುಭವಿಸ್ತಾ ಇದ್ದೀನಿ, ಕಷ್ಟ ಅನುಭವಿಸ್ತಾ ಇದ್ದೀನಿ, ನನಗೆ ಈ ಫಲ ಸಿಕ್ಕಿಲ್ಲ ಅನ್ನೋಂಥವ್ರು ಏನ್ ಮಾಡ್ಕೋಬೇಕು, ಬೆಳಿಗ್ಗೆ ಎದ್ದು ಸೂರ್ಯದೇವರಿಗೆ ನಮಸ್ಕಾರ, ಅರ್ಕ ಗಿಡ ಪ್ರದಕ್ಷಿಣೆ, ಓಂ ಸೂರ್ಯದೇವಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ ಅಂತಹ ಮಂತ್ರವನ್ನು ಹೇಳ್ಕೊಳ್ಳಿ. ಯೋಮಾಗ್ನೇ ಭಾಗಿನಕುಂ ಸಂತಾನಥ ಭಾಗಂಜಿಕೆ ಋಷದೆ ಅಭಾಗಮಗ್ನೇ ತಂ ಕುರು ಮಾಮಗ್ನೇ ಭಾಗಿನಂ ಕುರು ಭಾಗ್ಯ ದೇವತಾಯೇ ನಮಃ. ಸವಿತ್ರ ಸೂರ್ಯನಾರಾಯಣನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಸೂರ್ಯನಾರಾಯಣ 6ನೇ ಮನೆಯಲ್ಲಿದ್ದಾಗ ಉತ್ತಮ ಫಲವನ್ನು ನೀಡುತ್ತಾ ಹೋಗ್ತಾನೆ. ಯಾವುದೇ ಕಷ್ಟಗಳಿಗೂ ಕೂಡ ಪರಿಹಾರ ಆಗತ್ತೆ. ಶುಕ್ರ ಸಾಧಕದಿಂದ ಸಪ್ತಮ ಸ್ಥಾನಕ್ಕೆ ಹೋಗ್ತಾನೆ. ಕಳತ್ರಾಧಿಪತಿ ಆದಂತವನು ಸಾಧಕದಿಂದ ಸಪ್ತಮಕ್ಕೆ ಹೋದಂತಹ ಸಂದರ್ಭದಲ್ಲಿ 7ನೇ ಮನೆ ದೃಷ್ಟಿಯೂ ಕೂಡ ಹೌದು. ಹಾಗಾಗಿ ನೋಡಿ, ಉತ್ತಮವಾದಂತಹ ಫಲವನ್ನ ಅದು ಖಂಡಿತವಾಗಿಯೂ ನೀಡ್ತಾನೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬರೋದಿಲ್ಲ. ಆರ್ಥಿಕ ಅಭಿವೃದ್ಧಿಯನ್ನ ಕಾಣ್ತೀರಿ. ಎಲ್ಲ ಸಲವೂ ಕೂಡ 7.5 ಬಂದಾಗೆಲ್ಲ ಕೆಟ್ಟದ್ದಾಗಬೇಕು ಅನ್ನೋದಿಲ್ಲ. 7.5 ದೇಶದ ಪ್ರಧಾನಮಂತ್ರಿ ಆದರೂ ಕೂಡ ಇದ್ದಾನೆ. ಆದ್ರಿಂದ ಶುಕ್ರ ಇಲ್ಲಿ ಉತ್ತಮವಾದಂತಹ ಫಲವನ್ನು ನೀಡ್ತಾನೆ. ಮಿತ್ರಗ್ರಹವಾಗಿದ್ದಾನೆ. ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ನೀಡುವುದಿಲ್ಲ. ಷಷ್ಠಮದಿಂದ ಸಪ್ತಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಆರ್ಥಿಕ ಅಭಿವೃದ್ಧಿಯನ್ನು ನೀಡುತ್ತಾನೆ. ಮೀನರಾಶಿಯು ಹಣಕಾಸಿನ ಕೊರತೆ ಬರೋದಿಲ್ಲ. ಧನಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. 7.5 ಕೂಡ ಅಭಿವೃದ್ಧಿ ಆಗುವಂತಹ ಪರಿಸ್ಥಿತಿಯನ್ನು ಶುಕ್ರ ನಿರ್ಮಾಣ ಮಾಡ್ತಾನೆ. ದೇವಿ ಸ್ಮರಣೆ ಮಾಡ್ಕೊಳ್ಳಿ. ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ರೆ ಧನಾಕರ್ಷಣ ಯಂತ್ರಗಳನ್ನ ಇಟ್ಕೊಳ್ಳಿ, ಪೂಜೆ ಮಾಡಿ. ಮತ್ತು ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ಹೇಳ್ಕೊಳ್ಳಿ. ತುಂಬಾ ಒಳ್ಳೆಯ ಫಲವನ್ನು ಪಡಿತೀರಿ. ಆರ್ಥಿಕ ಅಭಿವೃದ್ಧಿ, ಫಿನಾನ್ಷಿಯಲ್ ಗ್ರೋತ್ ನಿಮ್ಮದಾಗತ್ತೆ. ಕೇತು ಸಪ್ತಮದಲ್ಲಿ ಮನೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಸಪ್ತಮದಲ್ಲಿರುವಂತಹ ಸಂದರ್ಭದಲ್ಲಿ ದೃಷ್ಟಿ, ಹೌದು ಸಪ್ತಮ ಸ್ಥಾನ ದೃಷ್ಟಿ, ಆದರೆ ಉತ್ತಮವಾದಂತಹ ಫಲವನ್ನ ಶುಕ್ರನ ಜೊತೆಗಿರ್ತಕ್ಕಂಥದ್ರಿಂದ ಗುರುಬಲ ಪ್ರಾಪ್ತ ಆಯಿತು ಅಂತಾದ್ರೆ ಆ ಮನೆಯ ಅಧಿಪತಿ ಮತ್ತು ಶುಕ್ರನ ಅನುಗ್ರಹ
ಈ ಒಂದು ಶುಕ್ರನ ಬಲವು ಬರುತ್ತೆ, ಗುರುವಿನ ಬಲವು ಬರುತ್ತೆ. ಯಾರ ನೋಡಿ ರಾಹುಕೇತುಗಳು ಯಾರ ಜೊತೆಗಿರ್ತಾರೋ, ಯಾರ ಮನೆಯಲ್ಲಿರ್ತಾರೋ ಆ ರೀತಿಯಾದಂತಹ ಬಲವನ್ನು ಕೊಡ್ತಾರೆ. ಇಲ್ಲಿ 7.5 ಇರ್ತಕ್ಕಂಥದ್ರಿಂದ ಶನಿ ಪರಮಾತ್ಮನ ಮಿತ್ರ ಗ್ರಹವಾಗಿದ್ದಾನೆ ಶುಕ್ರ. ಆದ್ದರಿಂದ ಶುಕ್ರನ ಬಲ, ಶನಿಯ ಬಲ, ಗುರುವಿನ ಬಲ ಬಂದು ಕೇತು ಕೂಡ ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ. ಮೀನರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಮೀನರಾಶಿಯವರಿಗೆ ಎಲ್ಲಾ ಕಷ್ಟಗಳನ್ನು ಎದುರಿಸ್ತೀರಿ. ಇದನ್ನು ಹೊರತುಪಡಿಸಿ ನಿಮ್ಗೆ ಏನೋ ಒಂದು ಸಮಸ್ಯೆ ಇದೆ ಅಂತಾದ್ರೆ ಕೆಳಗಡೆ ನನ್ನ ನಂಬರ್ ಇದೆ, ನೇರವಾಗಿ ವಾಟ್ಸಪ್ ಮಾಡಿ, ಬಂದಾನೆ ಅಥವಾ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೇಳಿ ಪರಿಹಾರವನ್ನು ತೆಗೆದುಕೊಳ್ಳಿ. 100ಕ್ಕೆ 200ರಷ್ಟು ಆ ಸಮಸ್ಯೆ ಪರಿಹಾರ ಸಿಗತ್ತೆ. ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀನಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಉಚಿತವಾದಂತಹ ಯಂತ್ರ ಸಿಗತ್ತೆ, ಬಂದು ತೆಗೆದುಕೊಂಡು ಹೋಗ್ಬೇಕು. ಇಮಿಡಿಯೇಟ್ ನಾಳೆನೆ ಬಂದ್ಬಿಡುತ್ತೆ ಅಂತಂದ್ರೆ ಆಗೋದಿಲ್ಲ. ಕೊರಿಯರ್ ಮುಖಾಂತರ, ಹಾಗಾಗಿ ಬಂದು ತೆಗೆದುಕೊಂಡು ಹೋಗಿ. ಇಲ್ಲಿ ಅವರು ಕೊರಿಯರ್ ಮುಖಾಂತರ ಹಣ ಕೊಟ್ಟು ತರಿಸ್ಕೊಳ್ಳಿ. ಯಂತ್ರ ಉಚಿತ, ಕೊರಿಯರ್ ಹಣ ಮಾತ್ರ ಪೇ ಮಾಡಿದ್ದಾಯ್ತು. ಯಾಕೆ ಅಂತಂದ್ರೆ ನಾವು ನಮ್ಮಿಂದ ನಮ್ಮ ವೀಕ್ಷಕರಿಗೆ ನಮ್ಮನ್ನ ನಂಬಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ. ಅಂದ್ರೆ ಈ ಸಮಯವನ್ನು ಮೀಸಲಿಡ್ತಾ ಇದ್ದೀರಿ, ವ್ಯರ್ಥ ಆಗೋದಿಲ್ಲ, ಮೀಸಲಿಡ್ತಾ ಇದ್ದೀರಿ. ನೀವು ನಮ್ಮ ಭವಿಷ್ಯವಾಣಿಯನ್ನು ನೋಡಿದ ಮೇಲೆ ನಿಮಗೊಂದು ಉತ್ತಮವಾದಂತಹ ಫಲ ಸಿಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಿಮಗೆ ಈ ವಿಶೇಷವಾದಂತಹ ಯಂತ್ರವನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಮೀನರಾಶಿಗೆ ಒಳಿತಾಗಲಿ. ಶ್ರಾವಣ ಮಾಸ ಇದೆ, ಆದ್ದರಿಂದ ವರಮಹಾಲಕ್ಷ್ಮಿ, ಮಂಗಳಗೌರಿ, ಕೃಷ್ಣ ಜನ್ಮಾಷ್ಟಮಿ, ಶ್ರಾವಣ ಶನಿವಾರ, ಶ್ರಾವಣ ಸೋಮವಾರ, ಹೀಗೆ ಹಬ್ಬಗಳ ಸಾಲೇ ಇದ್ದಾವೆ. ಈ ಹಬ್ಬಗಳ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು, ಪ್ರಾರ್ಥನೆಗಳನ್ನು ಮಾಡಿಕೊಂಡು, ದೇವತಾ ಸ್ಮರಣೆಯನ್ನು ಮಾಡಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ನಾನು ಕೂಡ ವಿಶೇಷವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮೀನರಾಶಿಯವರಿಗೆ ಆ ಶನಿ ಪರಮಾತ್ಮ ಶ್ರಾವಣ ಮಾಸದ ಉತ್ತಮವಾದಂತಹ ಫಲವನ್ನು ನೀಡಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ 2024 ಆಗಸ್ಟ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.